ಬಾಸ್ ಅದ ಕೇಳಿದಾನೆ 5 marks ಗೆ. State and prove Taylor series, okay, of a complex number. See here statement. If a function f of z is analytic within a circle C with its center A and radius R, then at every point Z inside the C is f of z is equal to summation f raised to n a, where n is run from 0 to infinity to z minus a raised to n divided by n factorial, or it can be rewritten f of z is equal to summation an z minus a raised to n. N is run from 0 to infinity, where an is equal to f raised to n a divided by n factorial, ಅಥವಾ ಹಿಂಗೂ ಹೇಳ್ಬೋದ್ರಿ, or expansion formನಾಗ f of z is equal to f of a plus z minus a by 1 factorial f dash of a z minus whole square divided by 2 factorial f double dash of a, so on. ಈ ಫಾರ್ಮ್ನಾಗೂ ಹೇಳ್ಬೋದು. Okay, so these are the statement of Taylor series. Okay, what is the statement? If a function f of z is analytic. Analytic meaning ಏನ್ರಿ? Analytic, it means differentiable. Function must be differentiable within a circle. ಒಂದು ಸರ್ಕಲ್ ನಾಗ f of z is analytic ಅಂದ್ರ function must be a differentiable within a circle with its center is a. ಆ ಸರ್ಕಲ್ ಸೆಂಟರ್ ಏನದ a ಅದ, ರೇಡಿಯಸ್ r ಅದ. Then at every point z inside the C, ಯಾವುದೇ ಪಾಯಿಂಟ್ ನೀವು ತಗೊಂಡ್ರು ಆ ಫಂಕ್ಷನ್ f of z ಏನಾಗುತ್ತೆ ಅವಾಗ ಸಮೇಷನ್ f raised to n a into z minus a raised to n divided by n factorial, where n is run from 0 to infinity, or expand ಮಾಡಿದ್ರೆ put n equal to 0 ಹಾಕಿದ್ರೆ f of a, okay, and n equal to ಇದನ್ನ expand ಫಾರ್ಮ್ ನಾಗ ಕಂಪಲ್ಸರಿ ಕೇಳ್ತಾನೆ ನಿಮ್ಗೆ ಸ್ಟೇಟ್ ಅಂಡ್ ಪ್ರೂವ್ ಟೇಲರ್ ಸಿರೀಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಏನದ್ರಿ ಸ್ಟೇಟ್ಮೆಂಟ್? ಫಂಕ್ಷನ್ ಮಸ್ಟ್ ಅಂಡ್ ಶುಡ್ ಏನಿರ್ಬೇಕು? ಎನಾಲಿಟಿಕ್ ಆಗ್ಬೇಕು. ಅದು ಎಲ್ಲಿ? ಸರ್ಕಲ್ ಒಳಗಡೆ. ಅದ್ರ ಸೆಂಟರ್ ಇನ್ ಸರ್ಕಲ್ದು ಎ ಅದ, ರೇಡಿಯಸ್ ಆರ್ ಅದ. ದೆನ್ ಎಫ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಏನಾಗುತ್ತ್ರಿ? ಸಮೇಷನ್ ಎಫ್ ರೇಸ್ ಟು ಎನ್ ಎ ಜೆಡ್ ಮೈನಸ್ ಎ ರೇಸ್ ಟು ಎನ್ ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್, ಸಮೇಷನ್ is run from 0 to infinity. Let's see proof. ಸಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನ್ರಿ? ಸರ್ಕಲ್ ಒಳಗಡೆ a function is a analytic. ಫಸ್ಟ್ ಸರ್ಕಲ್ ತಗೊಳಮು. ಸೊ ದಿಸ್ ಇಸ್ ದ ಮೇನ್ ಎಕ್ಸಾಮ್ ನೀಟಾಗಿ ಡೈಗ್ರಾಮ್ ಹಾಕ್ರಿ. ಸೊ ದಿಸ್ ಇಸ್ ಅ ಸರ್ಕಲ್. ಸೆಂಟರ್ ಏನಂದಿದಾನ? ಎ ಅಂದಿದಾನ. ಸೆಂಟರ್ ಎ ಜಾಯಿನ್ ಟು ದಿ ಸರ್ಕಂಫರೆನ್ಸ್. ರೇಡಿಯಸ್ ಏನಂದ್ರ ಇದನ್ನ ನಾ ಪಾಯಿಂಟ್ ನಿಂತೀನಿ, ಟೇಕಿಂಗ್ ಎಸ್ ಎ ಟಿ. ಇದು ರೇಡಿಯಸ್ ಎಷ್ಟು ಕೊಟ್ಟಿದ್ದ ನಮಗ? ಸರ್ಕಲ್ ರೇಡಿಯಸ್ ಆರ್ ಕೊಟ್ಟಿದಾರ. ಓಕೆ, ನೆಕ್ಸ್ಟ್ ಏನಿದನ್ರಿ? ಅಟ್ ಎವ್ರಿ ಪಾಯಿಂಟ್ ಆಫ್ ಜೆಡ್, ಎಲ್ಲೇ ಇರ್ಲಿ ಪಾಯಿಂಟ್, ಅಟ್ ಎವ್ರಿ ಪಾಯಿಂಟ್ ವಿಚ್ ಇಸ್ ಇನ್ಸೈಡ್ ದಿ ಸಿ. ಇದು ಸರ್ಕಲ್ ಸಿ ಇದ್ದ ಇನ್ಸೈಡ್ ದಿ ಸಿ. ಜೆಡ್ ಬೇಕಾದಲ್ಲಿ ತೋರಿ, ಇಲ್ಲಿ ತೋರಿ, ಇಲ್ಲಿ ತೋರಿ, ಅಂಡ್ ರ್ಯಾಂಡಮ್ಲಿ ಎಲ್ಲಾನು ತೋರಿ. ಐಮ್ ಟೇಕಿಂಗ್ ಎಸ್ ಅ ಜೆಡ್ ಇಲ್ಲಿ ತೋತೇನ್ರಿ, ಇಲ್ಲ ಇಲ್ಲಿ ತೋರಿ, ಎಲ್ಲಾನು ತೋರಿ. ಓಕೆ, ಇವೇಡ್ರದು ಸೆಂಟರ್ ಇಂದ ಪಾಸ್ ಆಗಿ ಮಿಡಲ್ ಟರ್ಮ್ ಅದ, ಇದ್ರ ರೇಡಿಯಸ್ ನಾ ಏನ್ ತೊಂತೀನಿ? ಅ ಸ್ಮಾಲ್ ಆರ್ ಅಂತ ತೊಂತೀನಿ. ಓಕೆ, ಅಂದ್ರೆ ಜನರಲ್ ಏನಾಯ್ತು? ಸಿ ಬಿ ಎ ಸರ್ಕಲ್, ಅ ಫಂಕ್ಷನ್ ಎಫ್ ಆಫ್ ಜೆಡ್ ಈಸ್ ಎನಾಲಿಟಿಕ್. ಎನಾಲಿಟಿಕ್ ಅಂದ್ರ
ಫಂಕ್ಷನ್ ಏನ್ರಿ ಎಫ್ ಆಫ್ ಜೆಡ್ ಈಸ್ ಎನಾಲಿಟಿಕ್ ಅಂದ್ರ ಮೀನಿಂಗ್ ಏನು? ಇಟ್ ಈಸ್ ಡಿಫ್ರೆನ್ಶಿಯಬಲ್. ಫಂಕ್ಷನ್ ಮಸ್ಟ್ ಅಂಡ್ ಶುಡ್ ಏನದು? ಈಸ್ ಡಿಫ್ರೆನ್ಶಿಯಬಲ್ ಆಗುತ್ತಂತ. ಓಕೆ, ಯಾವುದೇ ಪಾಯಿಂಟ್ ಹಾಕಿದ್ರು ಫಂಕ್ಷನ್ ಏನಾಗುತ್ತಾ? ಡಿಫ್ರೆನ್ಶಿಯಬಲ್. ಸೊ ದಟ್ ಇಸ್ ಇಟ್ ವೇ ಫಂಕ್ಷನ್ ಇಸ್ ಎನಾಲಿಟಿಕ್. ಅದು ಡಿಫ್ರೆನ್ಶಿಯೇಟ್ ಮಾಡ್ಕೊಂತ ಹೋದ್ರ ಆ ಫಂಕ್ಷನ್ ನಾವೆಂತೀವಿ ಜನರಲಿ ದಟ್ ಈಸ್ ಎನಾಲಿಟಿಕ್ ಅಂತೀವಿ. ಹೌದಾ? ನಮ್ಗೇನ್ ಕೊಟ್ಟನ? ಫಂಕ್ಷನ್ ಅದ ಎಫ್ ಆಫ್ ಜೆಡ್ ಅದ ಎನಾಲಿಟಿಕ್ ಅದ ಈ ಸಿ ಒಳಗಡೆ ವಿತ್ ಸೆಂಟರ್ ಎ ಅದ, ರೇಡಿಯಸ್ ಆರ್ ಅದ. ಓಕೆ, ಲೆಟ್ ಸಿ. ಲೆಟ್ ಎಫ್ ಆಫ್ ಜೆಡ್ ಬಿ analytic within circle C. Okay, next ನಮ್ದು ಏನದ ಇಲ್ಲಿ? ರೇಡಿಯಸ್ a to t, that is a distance. Get a equation of a circle ಏನದ ರೀ? anyone? equation of a circle ಏನದ ರೀ? ಫಾರ್ಮುಲಾ ಏನದ ರೀ ಇಕ್ವೇಶನ್ ಆಫ್ ಎ ಸರ್ಕಲ್? ಹಾ ವಿಜಯ್, ಇಕ್ವೇಶನ್ ಆಫ್ ಎ ಸರ್ಕಲ್ ಏನದ ರೀ? k whole square equal to x square plus y square is equals to a square. a square. ಬಟ್ ಇಲ್ಲಿ ನನ್ನ ರೇಡಿಯಸ್ ಆರ್ ಅದ, ಆರ್ ಸ್ಕ್ವೇರ್ ಬರುತ್ತೆ. ಹೌದಾ? ಬಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನಿದು? ಎಕ್ಸ್ ವೈ ಏನ್ರಿ? ಬಿಟ್ಬಿಡ್ರದ, ಇವಾಗ ಬೇಡ, ನಿಮ್ಗೆ ಕಾಂಪ್ಲಿಕೇಟ್ ಬೇಡ. ಇಕ್ವೇಶನ್ ಆಫ್ ಎ ಸರ್ಕಲ್ ಬೇಡ. ಹೌದಾ? ಈಗ ಡಿಸ್ಟೆನ್ಸ್ ಫಾರ್ಮುಲಾ ತಗೊಂತೀನಿ. ಹೌದಾ? ಡಿಸ್ಟೆನ್ಸ್ ಎ ಟು ಟಿ ಏನದ? ಆರ್ ಅದ. ಜೆಡ್ ಟು ಎ ಏನದ? ಸ್ಮಾಲ್ ಆರ್ ಅದ. ಹೌದಾ? ದಟ್ ಈಸ್ ಎ ಟಿ ಈಸ್ ಈಕ್ವಲ್ ಟು ವಾಟ್? ಕ್ಯಾಪಿಟಲ್ ಆರ್ and a to z is a small r. So generally I am taking as a distance between t to a is a modulus of t minus a equal to ಎಂತ ಅಂತೀನಿ ನಾನು? It's r. Distance ಎಷ್ಟು ಅದ ರೀ? ರೇಡಿಯಸ್ r ಅದ. ಜನರಲ್ ನಾ ಏನ್ ತಗೊಳ್ತೀನಿ? ಅಪ್ಲೈಂಗ್ ದ ಮಾಡ್ಯುಲಸ್ ಡಿಸ್ಟೆನ್ಸ್ ಫ್ರಮ್ t2 minus a ಮಾಡಿದ್ರೆ ನನಗೇನ್ ಸಿಗುತ್ತಾ? ರೇಡಿಯಸ್ r ಬರುತ್ತಾ? ಇದು ಒರಿಜಿನ್ ಅದ ಸೆಂಟರ್ ಸರ್ಕಲ್. ನೆಕ್ಸ್ಟ್ ಡಿಸ್ಟೆನ್ಸ್ ಫ್ರಮ್ z ಮೈನಸ್ a ಮಾಡಿದ್ರೆ ನನಗೇನ್ ಸಿಗುತ್ತಾ? ರೇಡಿಯಸ್ ಸ್ಮಾಲ್ ಆರ್. ಹೌದಾ? ನೆಕ್ಸ್ಟ್ ಕನ್ಸಿಡರ್ 1 divided by t minus a ತಗೊಂತೀನಿ. ಆರ್ ಈ t ಅದ, t2 ನನಗ z ತಗೊಂತೀನಿ, ನನಗೆ t minus a ಗೊತ್ತದ, z minus a ಗೊತ್ತದ. ಐ ಆಮ್ ಟೇಕಿಂಗ್ 1 divided by t minus z. ಹೌದಾ? ಈ 1 divided by t minus z ಏನ್ ಮಾಡ್ತೀನಿ? ಇಲ್ಲಿ ಪ್ಲಸ್ ಮಾಡ್ತೀನಿ, ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ತೀನಿ a ಅಲ್ಲಿ. t ಪ್ಲಸ್ a ಮೈನಸ್ a ಮೈನಸ್ z. ಓಕೆ, ನೆಕ್ಸ್ಟ್ ಇದನ್ನೇ ಸಪ್ರೇಟ್ ಮಾಡ್ಕೊಂತೀನಿ. ಈ ಟಿ ಎ ತಗೊಂತೀನಿ, ಟಿ ಮೈನಸ್ ಎ ಪ್ಲಸ್, ಇಲ್ಲ ಮೈನಸ್ ತೋರಿ, ಜೆಡ್ ಫಸ್ಟ್ ಬರಬೇಕು, ಮೈನಸ್ ಜೆಡ್ ಮೈನಸ್ ಎ. ಅಂದ್ರೆ ನಮ್ಗೇನ್ ಬಂತ ಇವಾಗ? 1 divided by t minus a minus z minus a. ಬಟ್ ನಮ್ಗೇನ್ ಪ್ರೂವ್ ಮಾಡ್ಬೇಕಾಗೈತಿ? ಎಫ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಇನ್ ದ ಫಾರ್ಮ್ ಆಫ್ ಸಮೇಷನ್ ಫಾರ್ಮ್ ನಾಗ ಹೊರಕೈತಿ. ಹೌದಾ? ಅಂದ್ರೆ ಇದು ಏನಾಯ್ತು? 1 divided by t minus z ಅದ. ಇಲ್ಲಿ ಡಿನಾಮಿನೇಟರ್ ನಾಗ ನಾನು ಫಸ್ಟ್ t minus a ಕಾಮನ್ ತೆಗಿತೀನಿ. ರಿಮೈನಿಂಗ್ ಏನ್ ಬಂತ್ರಿ? 1 minus z minus a divided by t minus a. ಇದ ರೆಸಿಪ್ರಕಲ್ ಹೋದ್ರ 1 divided by t minus a as it is ಇರ್ಲಿ. ಇದು ರೆಸಿಪ್ರಕಲ್ ಏನಾಗತ್ರಿ? 1 minus z minus a divided by t minus a minus 1 inverse. ಇದು ಯಾವ ಫಾರ್ಮ್ ನಾಗ ಅದ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 1 minus x inverse. We know that binomial expansion formula ಏನದರಿ ನಮ್ದು? It's a 1 plus x plus x square plus x cube plus x raised to 4 so on.
ಬೇಸಿಕ್ ಫಾರ್ಮುಲಾ ಇದು ಬೈನಾಮಿಯಲ್ ಎಕ್ಸ್ಪೆನ್ಷನ್. ಇಲ್ಲಿ ಎಕ್ಸ್ ಬದ್ಲಿ ಏನದ ಜೆಡ್ ಮೈನಸ್ ಎ ಡಿವೈಡ್ ಬೈ ಟಿ ಮೈನಸ್ ಎ. ಅಪ್ಲೈ ಮಾಡ್ರಿ ಏನಾಗುತ್ತೆ ಅವಾಗ 1 divided by t minus a as it is. Next 1 plus x ಅಂದ್ರೆ ಏನದ z minus a divided by t minus a plus x square z minus a divided by t minus a whole square plus z minus a divided by t minus a whole cube so on. ಹೌದಾ? ಇವಾಗ ಇದನ್ನ ಸ್ಕ್ವೇರಿಂಗ್ ಮಾಡ್ರಿ, ಎರಡು ಟರ್ಮ್ ಮಲ್ಟಿಪ್ಲೈ ಮಾಡಿ 1 divided by t minus a ಈಚ್ ಟರ್ಮ್. ಓಕೆ, ನನಗೆ ಬೇಕಾಗಿದ್ದು ಎಫ್ ಆಫ್ ಜೆಡ್ ಬೇಕಾಯ್ತಿ. ನಾನು ನೆಕ್ಸ್ಟ್ ಹೇಳ್ತೀನಿ. ಇದು ಅರ್ಥ ಆಯ್ತಲ್ಲ? ಫಸ್ಟ್ ಏನ್ ತೊಗೊಂತೀರಿ 1 divided by t minus z, ದ ಡಿಫರೆನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ t to z ತೊಗೊಂಡಿನಿ. 1 divided by t minus z ನ ಅಡಿಷನ್ ಮಾಡೀನಿ, ಸಬ್ಸ್ಟ್ರಾಕ್ಷನ್ ಮಾಡೀನಿ ಏನ. ಓಕೆ, ಅದ ರಿಟರ್ನ್ ಏನ್ ಬರ್ಕೊಂಡಿನಿ 1 divided by t minus a minus z minus a. ನೆಕ್ಸ್ಟ್ t minus a ಕಾಮನ್ ತೆಗಿರಿ, ಗೆಟ್ 1 ಮೈನಸ್ ಇಲ್ಲಿ z minus a divided by t minus a ಎರಡು ಮಲ್ಟಿಪ್ಲೈ ಮಾಡಿ ಒಂದ್ಸಲ z minus a ನೇ ಬರುತ್ತೆ ಇಲ್ಲಿ. ಹೌದಾ? ಇದನ್ನೇ ನ್ಯೂಮರೇಟರ್ ಮ್ಯಾಲ್ ತೋರಿ, -1 ಬರುತ್ತೆ ಪವರ್. ಫಾರ್ಮುಲಾ ಅಪ್ಲೈ ಮಾಡೀನಿ ಬೈನಾಮಿಯಲ್ ಎಕ್ಸ್ಪೆನ್ಷನ್. 1 minus x to minus ಅಂದ್ರ 1 plus x square x cube. ಆ ಫಾರ್ಮುಲಾ ಅಪ್ಲೈ ಮಾಡೀನಿ. ಈಗ ನೆಕ್ಸ್ಟ್ ಏನ್ ಮಾಡ್ರಿ 1 divided by t minus a ನ ಮಲ್ಟಿಪ್ಲೈ ಮಾಡ್ರಿ ಈಚ್ ಟರ್ಮ್. ಅವಾಗ ಏನ್ ಬರುತ್ತೆ ನೋಡ್ರಿ, ಗೆಟ್ ಬೇಕಾರ ಇನ್ನೊಮ್ಮೆ ಸ್ಟೆಪ್ ಇಲ್ಲ t minus z is equal to 1 divided by t minus a ಕಾಮನ್ ಇತ್ತು 1 plus z minus a divided by t minus a plus z minus a whole square t minus a whole square plus z minus a whole cube t minus a whole cube so on. Okay, ಈ 1 divided by t minus a ನ ಮಲ್ಟಿಪ್ಲೈ ಮಾಡಿ ಏನ್ ಬಂತು 1 divided by 1 ಜಾ ಹೋಗಿ once again t minus a plus z minus a 2 times ಆಯ್ತು, we get a t minus a whole square plus z minus a whole square. ಇಲ್ಲಿ 1 time ಅದ 2 time, we get a 3 time t minus a whole cube plus z minus a whole cube divided by t minus a raised to 4. Okay, that is 1 divided by t minus z value. Okay, ಬಟ್ ನಮ್ಗೆ ಏನ್ ಬೇಕಾಗೈತ್ರಿ LHS ನಾಗ ಎಫ್ ಆಫ್ ಜೆಡ್ ಬೇಕಾಗೈತಿ. ಓಕೆ, ಇಲ್ಲಿ ಎರಡು ಫಾರ್ಮುಲಾ ಅಪ್ಲೈ ಮಾಡ್ತೇನ್ರಿ, ಇದು ಬಹಳ ಇಂಪಾರ್ಟೆಂಟ್. ದಟ್ ಈಸ್ ಯೂಸಿಂಗ್ ದಿ ಕಾಚಿ ಇಂಟಿಗ್ರಲ್ ಫಾರ್ಮುಲಾ. ಇದು ಯೂನಿಟ್ ಸೆಕೆಂಡ್ ನೇ ಬರುತ್ತಾ, ಈ ಟೈಮ್ ಸಿಕ್ಕಂದ್ರೆ ಅದು ಹೇಳ್ತೇನೆ. ಕಾಚಿಸ್ ಇಂಟಿಗ್ರಲ್ ಫಾರ್ಮುಲಾ, ದಟ್ ಈಸ್ ಎಫ್ ಆಫ್ ಜೆಡ್ ಈಸ್ ಅನಾಲಿಟಿಕ್ ಇತ್ತಂದ್ರೆ ಎಫ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಗೆಟ್ 1 divided by 2 pi I integration C, that is circle, f of t divided by t minus z into dt. So this is a Cauchy integral formula. ಇದು ಯೂನಿಟ್ ಸೆಕೆಂಡ್ ನಾಗ ಕಲಿತೀರಿ ನೀವು. ಓಕೆ, ಇಂಪಾರ್ಟೆಂಟ್ ಅದ, ನಂಗೆ ಟೈಮ್ ಸಿಕ್ತಂದ್ರೆ ಹೇಳ್ತೀನಿ ಇದನ್ನ. ಈ ಫಾರ್ಮುಲಾ ನಾ ಇಲ್ಲಿ ಅಪ್ಲೈ ಮಾಡ್ತೀನಿ ಟೇಲರ್ ಸೀರೀಸ್ ನಾಗ. ಇನ್ನೊಂದು ಫಾರ್ಮುಲಾ ಜನರಲೈಸ್ಡ್ Cauchy's integral formula. And this is the extension part. So that is the formula is 1 divided by f raised to n a divided by n factorial is equal to 1 divided by 2 pi I integration c f of z divided by z minus a raised to n plus 1 into dz. So this is these are two standard formula. Idinri Cauchy integral formula. If function is analytic, that is f of z is analytic, then f of z is equal to 1 divided by 2 pi I integration c, and integration c andre limit circumference of a circle f of t divided by t minus z into dt. ಓಕೆ, ನನಗ್ ಬೇಕಾಗಿ ಟೇಲರ್ ಸೀರೀಸ್ ಏನ್ರಿ LHS ಪಾರ್ಟ್
ಎಫ್ ಆಫ್ ಜೆಡ್ ಬರಬೇಕು ಯೂಸಿಂಗ್ ದಿ ಕಾಚಿ ಇಂಟಿಗ್ರಲ್ ಫಾರ್ಮುಲಾ. ಆಲ್ರೆಡಿ ಇಲ್ಲಿ ನನಗ 1/t ಮೈನಸ್ ಜೆಡ್ ಅದ. ಇವಾಗ ಅದಕ್ಕೆ ಮಲ್ಟಿಪ್ಲೈ ಏನ್ ಮಾಡಬೇಕು, ಎಫ್ ಆಫ್ ಟಿ ಮಲ್ಟಿಪ್ಲೈ ಮಾಡಬೇಕು ವಿತ್ ಇಂಟಿಗ್ರೇಷನ್ ಮಾಡಬೇಕು. ಹೌದಾ, ವಿತ್ ಮಲ್ಟಿಪ್ಲೈಂಗ್ 1/2πi. ಸೊ ಮಲ್ಟಿಪ್ಲೈಂಗ್ ಇದಕ್ಕೆ ಇವಾಗ ಮಲ್ಟಿಪ್ಲೈ ಏನ್ ಮಾಡ್ತೀನಿ, ಈ ಫಾರ್ಮುಲಾ ನೆಕ್ಸ್ಟ್ ಅಪ್ಲೈ ಮಾಡ್ತೀನಿ ರೀ. ಇವೆರಡು ಫಾರ್ಮುಲಾ ನಿಮ್ಗೆ ನೆನಪಿರ್ಬೇಕಾ. ಮಲ್ಟಿಪ್ಲೈಂಗ್ on both side by f of 1/2πi f of t multiply ಮಾಡ್ತೀನಿ, that is constant 1/2πi into f of t. ಇದನ್ನ ಮಲ್ಟಿಪ್ಲೈ ಮಾಡಮು, ಮತ್ತೇನ್ ಬೇಕಾಯ್ತ್ರಿ, ಇಂಟಿಗ್ರೇಷನ್ ಮಾಡ್ಬೇಕು. ಅಂಡ್ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಏನಾಗಬೇಕೈತಿ, ಟಿ ಆಗಬೇಕೈತಿ. ವಿತ್ ರೆಸ್ಪೆಕ್ಟ್ ಟು ಟಿ ಆನ್ ಬೋತ್ ಸೈಡ್, ಎರಡು ಸೈಡ್ ಮಾಡಮ್ರಿ. ಓಕೆ, ಫಸ್ಟ್ ನೋಡ್ರಿ ಮಲ್ಟಿಪ್ಲೈ ಏನ್ ಮಾಡಿದೆ, 1/2πi ಓಕೆ ಎಫ್ ಆಫ್ ಟಿ ಇಂಟಿಗ್ರೇಷನ್ ಸಿ 1/t minus z into dt is equal to 1/t minus a already ada ರೀ. okay, integration t minus a, so 1/2πi integration f of t direct ಆಗಿ ತಗೊಂತೀನಿ, f of t divided by t minus a ಅದ c into dt plus 1/2πi integration c f of t z minus a divided by t minus a whole square plus third term 1/2πi integration f of t z minus a whole square divided by t minus a whole cube into dt. Okay, 1/2πi integration c f of t z minus a whole cube divided by t minus a raised to 4 into dt so on. Okay, ಇದನ್ನ ರೀರಿಟರ್ನ್ ಬರೀರಿ. ನನಗೇನ್ ಬೇಕೈತಿ, ಇದು ಎಫ್ ಆಫ್ ಜೆಡ್ ಬೇಕೈತಿ. ಆಲ್ರೆಡಿ ವಿ ನೋ ದಟ್ ಎಫ್ ಆಫ್ ಜೆಡ್ ಇಸ್ 1/2πi integration f of t divided by t minus z into dt. Okay, therefore 1/2πi outside ಇರ್ತೀನಿ, f of t ಒಳಗೆ ತಂತೀನಿ ಫಂಕ್ಷನ್ integration f of t divided by t minus z into dt. The c integration here 1/2πi integration c f of t t minus a into dt plus with respect to t ಮಾಡಕೂತೀನಿ, ಅಂದ್ರೆ z ಕಾನ್ಸ್ಟೆಂಟ್, ಏನು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ ಟರ್ಮ್ ಐತೆ, ಇದನ್ನ ಔಟ್ಸೈಡ್ ಇಟ್ಬಿಡ್ತೀನಿ. 1/2πi z minus a as it is, remaining is a integration c f of t t minus a whole square into dt plus z minus a whole square also constant, ಯಾಕಂದ್ರೆ dt ಅದು with respect to ಅದನ್ನ ಔಟ್ಸೈಡ್ ಇಡ್ರಿ. 1/2πi z minus a whole square integration c f of t t minus a whole cube into dt plus z minus a whole cube ಹೊರಗೆ ಇಡ್ರಿ. 1/2πi z minus a whole cube integration c f of t divided by t minus a raised to 4 into dt plus so on. Okay, but we know that Cauchy integral formula 1/2πi integration c f of t divided by t minus z into dt is a f of z. So LHS part ಏನ್ ಬಂತು ನಮ್ದು, f of z ಬಂತು. ಓಕೆ, ಈಕ್ವಲ್ ಟು ಇಲ್ಲಿ ನೋಡ್ರಿ ಜನರಲೈಸ್ ಕಾಚಿ ಇಂಟಿಗ್ರಲ್ ಫಾರ್ಮುಲಾ ಏನದ ರೀ, f raised to n, that is a differentiation, first derivative, second derivative, nth derivative, f raised to n a divided by n factorial is equal to 1/2πi integration
f of z divided by z minus a raised to n plus 1 into dz. ಓಕೆ, ಇಲ್ಲಿ ಕಂಪೇರ್ ಮಾಡಿ ನೋಡ್ರಿ, z ಇದ್ದಲ್ಲಿ t ಅದ. ಓಕೆ, ಇಂಟಿಗ್ರೇಷನ್ ಸೇಮ್. z ಇದ್ದಲ್ಲಿ t ಅದ, f of t minus a into dt. n plus 1 ಪವರ್ ಇತ್ತಂದ್ರ ಡೆರಿವಿಟಿವ್ ಏನದ್ರಿ, n ಅದ. ಓಕೆ, ಅಂದ್ರೆ ಪವರ್ ಏನದ, ಇಲ್ಲಿ 1 ಅದ. ಅಂದ್ರೆ ಡೆರಿವಿಟಿವ್ ಇಲ್ಲಿ ಏನಾಯ್ತು, ಇಲ್ಲಿ n ಪ್ಲಸ್ 1 ಇದ್ರೆ ಡೆರಿವಿಟಿವ್ n ಆಗುತ್ತೆ, nth ಡೆರಿವಿಟಿವ್. ಹೌದಾ, ಫಸ್ಟ್ ಡೆರಿವಿಟಿವ್, ಸೆಕೆಂಡ್ ಡೆರಿವಿಟಿವ್, ಥರ್ಡ್ ಡೆರಿವಿಟಿವ್. ಇಲ್ಲಿ ಏನದ, ಸಿಂಪ್ಲಿ n ಪ್ಲಸ್ 1 ಅದ, ಇಲ್ಲಿ n ಬಂದದ. ಇಲ್ಲಿ ನಂದಿರೋದೇನು, t ಬದ್ಲಿ z ಬದ್ಲಿ t ಫಾರ್ಮ್ ನಾಗ ಅದ ರೀ. 1/2π ಐತಿ, ಇಂಟಿಗ್ರೇಷನ್ ಅದ, z ಅದ, ಬಟ್ ಇಲ್ಲಿ t ಅದ. f of t z ಮೈನಸ್ a t ಮೈನಸ್ a dt dz. ಪವರ್ ಇಲ್ಲಿ ಏನದ ರೀ, 1 ಅದ. ಅಂದ್ರೆ ಇಲ್ಲಿ ಪವರ್ ಏನ್ ಬರುತ್ತೆ, 0 ಬರುತ್ತೆ. ದಟ್ ಈಸ್ ದ ಯಾವುದೇ ಡೆರಿವಿಟಿವ್ ಆಗಿಲ್ಲ, 0 ಡೆರಿವಿಟಿವ್ ಅಂದ್ರೆ ಸಿಂಪ್ಲಿ ದಟ್ ಫಂಕ್ಷನ್ ಇಸ್ f of a. ಸಡನ್ಲಿ 1 ಅಂತ ಹಚ್ಚಬೇಡ್ರಿ. f raised to n ಇಟ್ ಮೀನ್ಸ್ ಅ ಡೆರಿವಿಟಿವ್, ಫಸ್ಟ್ ಡೆರಿವಿಟಿವ್, ಸೆಕೆಂಡ್ ಡೆರಿವಿಟಿವ್. ಓಕೆ, ಇಲ್ಲಿ n ಪ್ಲಸ್ 1 ಟರ್ಮ್ ಇದ್ರ nth ಡೆರಿವಿಟಿವ್ ಇರುತ್ತೆ. ಇಲ್ಲಿ 1 ಪವರ್ ಅಂದ್ರೆ 0 ಡೆರಿವಿಟಿವ್ ಅಂದ್ರೆ ಸಿಂಪ್ಲಿ ಏನು ಡಿಫ್ರೆನ್ಸಿಯೇಷನ್ ಆಗಿಲ್ಲ, ಸಿಂಪ್ಲಿ f of a ಆಯ್ತು. ಹೌದಾ, ಸೆಕೆಂಡ್ ಬರ್ರಿ, z ಮೈನಸ್ ಹೆಂಗೆ ಇಡ್ತೀನಿ ಇದನ್ನ ಕಾನ್ಸ್ಟಂಟ್. ಈಗ ಬೈ ನೋಡ್ರಿ, 1/2π ಅದ. ನೆಕ್ಸ್ಟ್ ಇಂಟಿಗ್ರೇಷನ್ ಅದ, f of t ಮೈನಸ್ a ಹೋಲ್ ಸ್ಕ್ವೇರ್. ಪವರ್ ಎಷ್ಟ ಅದ ರೀ, 2 ಅದ. ಅಂದ್ರೆ ಇಲ್ಲಿ ಏನ್ ಬರುತ್ತ, ಪವರ್ 2 ಇತ್ತಂದ್ರ ಡೆರಿವಿಟಿವ್ ಏನ್ ಬರುತ್ತ, ಫಸ್ಟ್ ಡೆರಿವಿಟಿವ್ ಬರುತ್ತ. ಸೊ ಫಾರ್ಮುಲಾ ಏನಾಗುತ್ತಾ, f dash of a divided by 1 factorial. ಓಕೆ, ನೆಕ್ಸ್ಟ್ ಟರ್ಮ್ ಇಲ್ಲಿ z ಮೈನಸ್ a ಹೋಲ್ ಸ್ಕ್ವೇರ್ ಹಂಗೆ ಇಡ್ತೀನಿ. ಒನ್ಸ್ ಅಗೇನ್ ಜನರಲೈಸ್ಡ್ ಕಾಚಿ ಇಂಟಿಗ್ರಲ್ ಫಾರ್ಮುಲಾ 1/2πi ಇಂಟಿಗ್ರೇಷನ್ f of t ಮೈನಸ್ a ಹೋಲ್ ಕ್ಯೂಬ್. ಪವರ್ ಈಗ 3 ಅದ. ಪವರ್ 3 ಇದ್ರ 2 ಪ್ಲಸ್ 1 ಅಂದ್ರೆ n ಏನಾಗುತ್ತ, ಸೆಕೆಂಡ್ ಡೆರಿವಿಟಿವ್. ದಟ್ ಈಸ್ f ಡಬಲ್ ಡ್ಯಾಶ್ ಆಫ್ a divided by 2 factorial. The same way z minus a whole cube, power 4 other derivative 3 times, f triple dash of a divided by 3 factorial. It is so on. So get a Taylor series formula. Otherwise in a summation form never ಬರ್ರಿ. Summation f raised to n a divided by n factorial z minus a raised to n, where n is in form 0 to infinity. That is all. So this is our Taylor series of a complex number. Statement must and should mistake ಮಾಡಬೇಡ್ರಿ. ಇಲ್ಲಿ must and should c ಅಂತ ಬರ್ರಿ. c indicate ಏನು, ಇಂಟಿಗ್ರೇಷನ್ ಇನ್ ಸರ್ಕಲ್. ಯಾಕಂದ್ರೆ ನಮ್ಗೆ ಏನಾದ್ರು ಫಂಕ್ಷನ್ ಮಸ್ಟ್ ಅಂಡ್ ಶುಡ್ ಏನಂದಿದಾನ, ಫಂಕ್ಷನ್ ಈಸ್ ಎನಲಿಟಿಕ್ ವಿದಿನ್ ಎ ಸಿ, ಸರ್ಕಲ್ ಒಳಗಡೆ. ಅಂದ್ರೆ ಮೊದ್ಲು ಏನ್ ಹಚ್ತಿದ್ರಿ, ಲಿಮಿಟ್ ಹಚ್ತಿದ್ರಿ, ರೇಂಜ್ -1 to 1. ಬಟ್ ಇಲ್ಲಿ ರೇಂಜ್ ಕೊಟ್ಟಿಲ್ಲ, ಸಿಂಪ್ಲಿ ಸರ್ಕಲ್ ಒಳಗಡೆ ಏನದ ಅದಕ್ಕೆ ಸಿ ಅಂತ ತೊಗೊಂಡಿದೀವಿ. ಓಕೆ, ಎನಿ ಡೌನ್, ಇದು ಬಹಳ ಸತಕ್ಕೆ ಏನನ್ರಿ, ಸ್ಟೇಟ್ ಅಂಡ್ ಪ್ರೂವ್ ಟೇಲರ್ ಸೀರೀಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಇದನ್ನ ಈ ಫಾರ್ಮ್ ನಾಗೂ ಬರ್ರಿ, ಆರ್ ಎಫ್ ಆಫ್ ಜೆಡ್ summation an z minus a raised to n, where in form 0 to infinity, where an is a f raised to n a divided by n factorial. ಆಮೇಲೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮೇಡಮ್, ಇಲ್ಲಿ n = 1 2 3 ಬರಿಬಹುದಿತ್ತು ಅಂತ, ಹಂಗೂ ಬರೆದ್ರೆ ಏನತೈತ್ರಿ, ಅಂದ್ರೆ 1 y1 y2 ಬದಲಿ ಡಿಫ್ರೆನ್ಸಿಯೇಷನ್, 0 ಡಿಫ್ರೆನ್ಸಿಯೇಷನ್ ಅಂದ್ರೆ ಆಸ್ ಇಟ್ ಈಸ್ ಫಸ್ಟ್ ಡೆರಿವಿಟಿವ್, ಸೆಕೆಂಡ್ ಡೆರಿವಿಟಿವ್, ಥರ್ಡ್ ಡೆರಿವಿಟಿವ್, ಡ್ಯಾಶ್ ಬದ್ಲಿ ಇಲ್ಲ 1 2 3 ಬರೋ ನಡೀತದೆ, ಪ್ರಾಬ್ಲಮ್ ಇಲ್ರಿ. ಇಲ್ಲಿ f1 f2 f3, ಬಟ್ f1 f2 f3 ಅಂದ್ರೆ ದೇ ಆರ್ ಡಿಫ್ರೆನ್ಶಿಯೇಬಲ್. ಓಕೆ, ಎನಿ ಡೌಟ್? ವಿಜಯ್, ಲಕ್ಷ್ಮಿ, ಇವೆರಡು ಸೆಕೆಂಡ್ ಯೂನಿಟ್ ನೇ ಬರ್ತಾವ್ರಿ. ಹೇಳ್ತೇನೆ, ಆಕ್ಚುಲಿ ಇದು ಬಹಳನೇ ಇಂಪಾರ್ಟೆಂಟ್, ಕಾಚಿ ಇಂಟಿಗ್ರಲ್ ಫಾರ್ಮುಲಾ. ಓಕೆ, ನಾ ಹೇಳ್ತೀನಿ. ಓಕೆ, ಎರಡು ಎಕ್ಸ್ಪ್ಲೇನ್ ಮಾಡ್ತೀನಿ ಯೂನಿಟ್ 2 ನಾಗ. ಓಕೆ, ಎನಿ ಡೌಟ್? What is the statement? Statement to ಕೇಳ್ತಾನ್ರಿ ನಿಮ್ಗೆ, ಸ್ಟೇಟ್ ಅಂಡ್ ಪ್ರೂವ್ Taylor series of a complex number. Statement ನೆನಪಿರ್ಬೇಕಾ? ಫಂಕ್ಷನ್ ಏನು ಮಸ್ಟ್ ಅಂಡ್ ಶುಡ್, if a function f of z is analytic, must and should within a circle.
ಏನೈತ್ ಮತ್ತ ಓಕೆ ನೀನೇ ಆತು ಬರ ನೀವು ಆಯ್ತು okay, a function is analytic within a circle, center in other A the radius R the ಇಂತ ಮೋನ್ and every point. ಮದನ್ ನೀವು ಮ್ಯೂಟನ ಮಾಡ್ರಿ ಇಲ್ಲ ಲೆಫ್ಟನ್ ಆಗ್ಬಿಡ್ರಿ. ಓಕೆ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ರೀ. ಸಪೋಸ್ ಅನ್ಎಕ್ಸ್ಪೆಕ್ಟೆಡ್ಲಿ 5 ಮಾರ್ಕ್ಸ್ ಕೇಳಿಲ್ಲ 2 ಮಾರ್ಕ್ಸ್ ಸ್ಟೇಟ್ಮೆಂಟ್ ಅನ್ನ ಕೇಳ್ತಾನ. ಒಂದು ಸ್ಟೇಟ್ಮೆಂಟ್ ಅನ್ನ 2 ಮಾರ್ಕ್ಸ್ ಕೇಳ್ತಾನ್ರಿ. ಸ್ಟೇಟ್ ಟೇಲರ್ ಸೀರೀಸ್. ಅದರ್ವೈಸ್ ದೇ ವಿಲ್ ಆಸ್ಕ್ ಒಂದು 5 ಮಾರ್ಕ್ಸ್ ಕೇಳಿದ್ರ ಸ್ಟೇಟ್ಮೆಂಟ್ ವಿತ್ ಪ್ರೂಫ್ ಕೇಳ್ತಾನ. 2 ಮಾರ್ಕ್ಸ್ ಗಾರ ಸಿಂಪ್ಲಿ ಸ್ಟೇಟ್ಮೆಂಟ್ ಕೇಳ್ತಾನ್ರಿ. ಈ ಸ್ಟೇಟ್ಮೆಂಟ್ ನೆನಪಿರ್ಬೇಕು. ವಾಟ್ ಈಸ್ ಜೆಡ್? ಜೆಡ್ ಈಸ್ ಎನಿ ಪಾಯಿಂಟ್ ಆನ್ ದಿ circle. What is A? A is the center of the circle. Okay. What is N? N is a derivative. First derivative, second derivative. Okay. If a function f of z is analytic within a circle C with its center A and radius R, then at every point z inside the C is summation f raised to n A z minus A raised to n divided by n factorial. That is f of z is equal to. ಈ ಫಾರ್ಮ್ ನಾಗನ ಕೇಳ್ಬೋದು, ಈ ಫಾರ್ಮ್ ನಾಗ ನೋವುದು ಅಥವಾ ಎಕ್ಸ್ಪ್ಯಾಂಡ್ ಮಾಡೋಣ ಕೇಳ್ಬೋದ್ರಿ. ಒಮ್ಮೆ ಟ್ವಿಸ್ಟ್ ಮಾಡಿ ಏನನ್ಬಿಡ್ತಾನ ಅಟ್ ಎವ್ರಿ ಪಾಯಿಂಟ್ ಆಫ್ ಇಲ್ಲಿ ಜೆಡ್ ಬರೀ ಬೇಕಾದ್ ಕೊಡ್ಬೋದ್ರಿ ಅವರು. ನಿಮ್ ಫಾರ್ಮುಲಾ ಇದೇ ಫಾರ್ಮ್ ನ ಕೇಳ್ತಾನ ಹೇಳ್ಬೋಲ್ಲ. ಇಲ್ಲಿ ಸೆಂಟರ್ ಬೇಕಾದ್ ಕೊಡ್ಬೋದು. ಸೆಂಟರ್ ಇಲ್ಲಿ ಎ ಬದ್ಲಿ ಟಿ ಕೊಟ್ರ ಜೆಡ್ ಮೈನಸ್ ಟಿ ಆಗುತ್ತ. ಇಲ್ಲ ಸೆಂಟರ್ ಸೇಮ್ ಇಟ್ಟು ಎನಿ ಪಾಯಿಂಟ್ ಅಂದಾಗ ಇಲ್ಲಿ ಡಬ್ಲ್ಯೂ ಕೊಟ್ರ ಡಬ್ಲ್ಯೂ ಮೈನಸ್ ಎ ಆಗುತ್ತ. ಓಕೆ ಈಸಿ ಅದ, ಏನಿಲ್ಲ. ಕಾಚಿ ಇಂಟಿಗ್ರಲ್ ಫಾರ್ಮ್ ಇದು ನೆನ್ಪಿಡ್ರಿ. ಸರ್ಕಲ್ ಹಾಕ್ರಿ, ಎ ಟು ಟಿ ಕ್ಯಾಪಿಟಲ್ ಆರ್ ಇರ್ತ. ಪಾಯಿಂಟ್ ಯಾವ್ದು ಕೊಡ್ತಾನ ಕೌಂಟ್ ಮೆನ್ಷನ್ ಮಾಡ್ರಿ, ಅದನ್ನ ಸ್ಮಾಲ್ ಆರ್ ಅಂತ ತೋರಿ. ಇಲ್ಲಿ ಗೊತ್ತಾಗುತ್ತೆ ಎ ಟು ಟಿ ಡಿಫ್ರೆಂಟ್. ನನ್ಗೆ ಎ ಟಿ ಗೊತ್ತದ, ಎ ಟು ಜೆಡ್ ಗೊತ್ತದ, ಗೊತ್ತಿಲ್ಲ ಅದು ಜೆಡ್ ಟಿ. ದಟ್ ಈಸ್ ಟೇಕಿಂಗ್ ಎಸ್ ಅ 1 divided by ಟಿ ಮೈನಸ್ ಜೆಡ್. ಮೇಡಮ್ ಇದೇನು ಕಾಂಪ್ಲಿಕೇಟ್ ಬ್ಯಾಡಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನೀವು ಇಂಟಿಗ್ರಲ್ ಫಾರ್ಮ್ ನಾಗ ಹಾಕ್ಲಿಲ್ಲ ಅಂದ್ರೆ ಫಸ್ಟ್ ಇದನ್ನ ಫೈಂಡ್ ಔಟ್ ಮಾಡಕ್ ಇದಾಯ್ತಪ್ಪ ಅಂದ್ರ ಡೈರೆಕ್ಟ್ ಆಗಿ ಕಾಚಿ ಇಂಟಿಗ್ರಲ್ ಫಾರ್ಮುಲಾಗೆ ಹಾಕ್ಬಿಡ್ರಿಲ್ಲ ಅಂದ್ರೆ ಟೇಕಿಂಗ್ ಇಲ್ಲೇ ಡೈರೆಕ್ಟ್ ಆಗಿ ಹಾಕ್ಬಿಡ್ರಿ. ಮಲ್ಟಿಪ್ಲೈ ಮಾಡೋ ಬದ್ಲಿ ವಿ ನೋ ದಟ್ ಕಾಚಿ ಇಂಟಿಗ್ರಲ್ ಫಾರ್ಮುಲಾ ಅಂತ ಹಾಕ್ರಿ, ಇಲ್ಲೇ ಬರ್ಬಿಡ್ರಿ 1 divided by ಟಿ ಮೈನಸ್ ಜೆಡ್. ಟಿ ಮೈನಸ್ ಜೆಡ್ ಅಂದ್ರೆ ಇಟ್ ಕ್ಯಾನ್ ಬಿ ರಿಟರ್ನ್ ಒನ್ಸ್ ಅಗೇನ್ ಈ ಫಾರ್ಮ್ ನಾಗ ಬರ್ರಿ. ಪ್ರೂಫ್ ಹೆಂಗನ ಬರ್ರಿ. ನೀವು ಟೆಕ್ಸ್ಟ್ ಬುಕ್ ನೋಡಿದ್ರೆ ಲೆಂದಿ ಅದ, ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರೆ ರೆಫರ್ ಮಾಡ್ರಿ. ಓಕೆ, ಎನಿ ಡೌಟ್? ಇಲ್ಲಲ್ಲ. ಸೊ ದಿಸ್ ಇಸ್ ಸೆಟ್ ಬೈ ಟೇಲರ್ ಸೀರೀಸ್. ಓಕೆ, ನೋಟ್ ತೋರಿ. ವಿ ನೋ ದಟ್ ಟೇಲರ್ ಸೀರೀಸ್, this is a statement. Get if center R, sorry, A and any point Z inside the circle, a function f of z can be expressed in the form of summation f raised to a by n factorial z minus a raised to n, where n is in form 0 to infinity. ಇದೇನು ಟೇಲರ್ ಸೀರೀಸ್ ರೀ. ಓಕೆ, ಇಫ್ a equal to 0, that means a center is origin. Center is origin. Any point z inside the circle, then f of z is equal to ಏನಾಗುತ್ತೆ summation f raised to 0 divided by n factorial z raised to n, where n is from 0 to infinity. ಅಂದ್ರ ಈ ಸೀರೀಸ್ ಏನಂತೀವಿ ನಾವು ಮೆಕ್ಲೋರಿನ್ ಸೀರೀಸ್ ಅಂತೀವ್ರಿ. ಮೆಕ್ಲೋರಿನ್ ಸೀರೀಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಇದು ರಿಲೇಟೆಡ್ ಎಕ್ಸಾಂಪಲ್ ಕೇಳ್ತಾರ. ಓಕೆ, ಟೇಲರ್ಸ್ ಗೆ ಮೆಕ್ಲೋರಿನ್ ಸೀರೀಸ್ ಏನು ಡಿಫ್ರೆಂಟ್ ಅಂದ್ರ ಇಲ್ಲಿ ಸೆಂಟರ್ ಇಸ್ ಎ, ಇಟ್ ಮೇ ಬಿ ಒರಿಜಿನ್ ಇರೋದಿಲ್ಲ, ಬಟ್ ಇಲ್ಲಿ ಮಸ್ಟ್ ಅಂಡ್ ಶುಡ್ ಏನದ ಎ 0 ಅಂತ ಅಂದ್ರ ಟೇಲರ್ ಸೀರೀಸ್ ನಾಗ ಎ 0 ಹಾಕೊಂಡ್ಬಿಡ್ರಿ. ದಟ್ ಇಸ್ ಸೆಂಟರ್ ಒರಿಜಿನ್ ಇದ್ದಾಗ ಮೆಕ್ಲೋರಿನ್ ಸೀರೀಸ್ ಆಗುತ್ತಾ. ವಿದೌಟ್ ಅ ಒರಿಜಿನ್ ದಟ್ ಸೆಂಟರ್ ಇಸ್ ಅ ಟೇಲರ್ ಸೀರೀಸ್.
ಸೆಂಟರ್ ಎ ಇದ್ದು ಎನಿ ಪಾಯಿಂಟ್ ಇತ್ತಂದ್ರೆ ಫಾರ್ಮುಲಾ ಏನು ಎಫ್ ರೇಸ್ ಟು ಎನ್ ಎ ಡಿವೈಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಜೆಡ್ ಮೈನಸ್ ಎ ರೇಸ್ ಟು ಎನ್. Z is at any point inside the circle. A is the center. Okay. Function must be analytic. For Maclaurin series ಏನಾಗುತ್ತೆ? Center must be origin. Like A equal to 0 andra center must be origin. Then any point on the circle get a function can be defined as a f of z is equal to summation f raised to n 0 divided by n factorial z raised to n, where n is run from 0 to infinity. So this is said to be Maclaurin series of a complex number. ನಿಮ್ಗೆ ಎಕ್ಸಾಂಪಲ್ ಕೇಳ್ತಾರೆ, ಆ ಎಕ್ಸಾಂಪಲ್ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಎಕ್ಸಾಂಪಲ್ ಏನ್ ಕೊಡ್ತಾರ, ಫಂಕ್ಷನ್ ಕೊಡ್ತಾರ, ಒಂದು ಫಂಕ್ಷನ್ ಕೊಟ್ಟು ಯೂಸಿಂಗ್ ದಿ ಮೆಕ್ಲೋರಿನ್ ಸಿರೀಸ್ ಎಕ್ಸ್ಪ್ಯಾಂಡ್ ದಿ ಫಂಕ್ಷನ್ ಅಂತಾರ. ಈ ಫಾರ್ಮುಲಾ ನೆನಪಿತ್ತಂದ್ರ ಎಕ್ಸ್ಪ್ಯಾಂಡ್ ಮಾಡ್ರಿ, ವ್ಯಾಲ್ಯೂ ಹಾಕ್ರಿ, ಗೆಟ್ ದಿ ಮೆಕ್ಲೋರಿನ್ ಸಿರೀಸ್. ಓಕೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಾಗ ಹೇಳ್ತೇನೆ. ಓಕೆ, ಟೇಲರ್ ಸಿರೀಸ್ ಬಹಳನೇ ಇಂಪಾರ್ಟೆಂಟ್. ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಮಾಡ್ತೀರ, ರೆಫರ್ ಮಾಡ್ರಿ. ಸ್ವಲ್ಪ ಲೆಂದಿ ಇದೆ ಟೆಕ್ಸ್ಟ್ ಬುಕ್ ನಾಗ. ಓಕೆ, ನಿಮ್ಗೆ ಯಾವ್ದು ಈಸಿ ಅಂತ ಮಾಡ್ರಿ. ಓಕೆ, ಎನಿ ಡೌಟ್? ನಾಳೆ ಇನ್ನೊಂದು ಥಿಯರಮ್ ಅದ ಸ್ಟೇಟ್ಮೆಂಟ್, ಅದನ್ನು ಬಹಳ ಇಂಪಾರ್ಟೆಂಟ್. ಲೋರಿಯನ್ಸ್ ಸಿರೀಸ್ ಅಂತ ಬರುತ್ತಾ, ಅದು ಲೆಂದಿ ಅದ ರೀ. ಇವತ್ತು ಬ್ಯಾಡ್ ನಿಮ್ಗ, ಒಮ್ಮೆಗೆ ಇದನ್ನ ನಾಳೆ ಹೇಳ್ತೇನ್ರಿ. ಓಕೆ, ಕಂಪಲ್ಸರಿ ಥಿಯರಮ್ ಕೇಳ್ತಾ ನಿಮ್ಗ, ಇದನ್ನ ನಾಳೆ ಕ್ಲಾಸ್ನಾಗ ಹೇಳ್ತೇನೆ. ಓಕೆ, ಎನಿ ಡೌಟ್? ರಶ್ಮಿ, ವಿಜಯ್, ಏನು ಡೌಟ್ ಇಲ್ಲಲ್ಲ? ಓಕೆ, ಇದು ಲೆಂದಿ ಅದ ರೀ, ಇದನ್ನ ನಾಳೆ ಹೇಳ್ತೀನಿ. ನಾಳೆ ಇದನ್ನ ಓಕೆ ಓಕೆ ಗೈಸ್, ನೋಟ್ಸ್ ಅಂತ ಹಾಕಿರ್ತೀನಿ. ಮತ್ತೊಮ್ಮೆ ಎಕ್ಸ್ಪ್ಲೇನ್ ಇದು ಬೇಕಂದ್ರೆ ಯೂಟ್ಯೂಬ್ ನಾಗೂ ಲಿಂಕ್ ಕಳ್ಸಿರ್ತೀನಿ, ಇದನ್ನ ಮತ್ತೊಮ್ಮೆ ನೋಡ್ರಿ. ಓಕೆ, ಇಲ್ಲ ನಿಮ್ಗೆ ಇದು ಕಾಂಪ್ಲಿಕೇಟ್ ಇತ್ತು, ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರೆ ಮಾಡ್ರಿ, ಪ್ರಾಬ್ಲಮ್ ಏನಿಲ್ಲ. ಓಕೆ ಗೈಸ್, ಟೇಕ್ ಕೇರ್, ಬಾಯ್.